ಸಮಸ್ತ ವೀಕ್ಷಕರೇ, ಕರ್ನಾಟಕ ಟೈಮ್ಸ್ ನೌ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ಪಾಂಡುಪುರ ಪಟ್ಟಣದ ಹಾರೋಳ್ಳಿ ಗ್ರಾಮದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಒಂದು ಸರ್ಕಾರಿ ಗುಂಡುತೋಪು ಇದೆ. ಈ ಜಾಗದಲ್ಲಿ ಹಾರೋಳ್ಳಿ ಗ್ರಾಮದ ಕೆಲವರು ತಹಸೀಲ್ದಾರ್ ಕಚೇರಿಗೆ ಅರ್ಜಿ ಕೊಟ್ಟು ಜಾಗವನ್ನು ಸ್ವಚ್ಛಗೊಳಿಸಿ ಇಲ್ಲಿದ್ದ ಮರಗಳನ್ನು ಕಡಿಯಲು ಮುಂದಾಗಿದ್ದರು. ಇದು ಒಳ್ಳೆಯ ಕೆಲಸವೂ ಹೌದು. ಆದರೆ ಈ ಕೆಲಸದ ಹಿಂದೆ ಇದೇ ಹಾರೋಳ್ಳಿ ಗ್ರಾಮದ ಒಂದೇ ಕುಟುಂಬಸ್ಥರ ಮೇಲೆ ರಾಜಕೀಯ ಪ್ರೇರಿತದಿಂದ ಸುಳ್ಳು ಸುದ್ದಿ ಹಬ್ಬಿಸಿ ಉದ್ದೇಶಪೂರ್ವಕವಾಗಿ ಕೆಟ್ಟ ಹೆಸರು ತರಬೇಕೆಂದು ಮಾಡುತ್ತಿರುವ ಕುತಂತ್ರ ಎಂದು ಬಹಳ ಗಂಭೀರವಾಗಿ ಹೇಳಿದ್ದಾರೆ. ಒಳ್ಳೆಯ ಕೆಲಸವನ್ನು ಒಳ್ಳೆಯ ಮಾರ್ಗದಲ್ಲೇ ಮಾಡಬೇಕು. ಆದರೆ ಒಂದು ಕುಟುಂಬಸ್ಥರ ವಿರುದ್ಧ ಗುಸುಗುಸು ಸುದ್ದಿ ಹಬ್ಬಿಸಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಯತ್ನಿಸಬಾರದು ಎಂದು ಹಾರೋಳ್ಳಿ ಗ್ರಾಮದ ಸರ್ವ ಜನಾಂಗದವರು ಸ್ಪಷ್ಟಪಡಿಸಿದ್ದಾರೆ. ಪಾಂಡುಪುರ ಪುರಸಭೆ ಮಾಜಿ ಅಧ್ಯಕ್ಷ ಹಾರೋಳ್ಳಿ ಸತೀಶ್ ಕುಮಾರ್, ಹೋರಾಟಗಾರ ನಾರಾಯಣಗೌಡ ಸೇರಿದಂತೆ ಹಾರೋಳ್ಳಿ ಗ್ರಾಮದ ಒಕ್ಕಲಿಗರು, ಕುಂಬಾರರು, SC ST ಜನಾಂಗದವರು ಸೇರಿದಂತೆ ಸರ್ವ ಜನಾಂಗದವರು ಇದೇ ಗುಂಡುತೋಪು ಜಾಗಕ್ಕೆ ಭೇಟಿ ನೀಡಿ ಈ ಪ್ರಕರಣದಲ್ಲಿ ಎಷ್ಟೆಷ್ಟು ಸುಳ್ಳು ಸುದ್ದಿ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡಲಾಗಿದೆ ಎಂದು ವಿವರಿಸಿದ್ದಾರೆ. ಪುರಸಭೆ ಮಾಜಿ ಅಧ್ಯಕ್ಷ ಸತೀಶ್ ಕುಮಾರ್ ಮಾತನಾಡಿ, ಇದೊಂದು ಪಕ್ಕಾ ರಾಜಕೀಯ ಉದ್ದೇಶದಿಂದ ಸುಳ್ಳು ಸುದ್ದಿ ಹಬ್ಬಿಸಲಾಗಿದೆ. ಹಾರೋಳ್ಳಿ ಗ್ರಾಮದ ಎಲ್ಲ ಯಜಮಾನರು ಒಗ್ಗಟ್ಟಿನಿಂದ ಈ ಕೆಲಸ ಮಾಡಿಲ್ಲ. ರಾಜಕೀಯವಾಗಿ ಕೆಲವರು ಮಾತ್ರ ಕೆಲ ಉದ್ದೇಶದಿಂದ ಈ ಕೆಲಸ ಮಾಡಿದ್ದಾರೆ. ಅಕ್ಕಪಕ್ಕದ ಜಮೀನು ಮಾಲೀಕರಿಗೆ ಸುದ್ದಿ ಮುಟ್ಟಿಸಬೇಕಿತ್ತು. ನಮ್ಮ ಕುಟುಂಬಸ್ಥರು ರಾಜಕೀಯವಾಗಿ ಬೆಳೆಯುತ್ತಿದ್ದಾರೆ ಎನ್ನುವ ಕಾರಣವನ್ನೇ ಗುರಿಯಾಗಿಟ್ಟುಕೊಂಡು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ನಮ್ಮ ಕುಟುಂಬಸ್ಥರ ಆಸ್ತಿ ವಿವಾದ, ಪಾಂಡುಪುರದಲ್ಲಿರುವ ಜಮೀನಿಗೆ ಸಂಬಂಧ ಜಾಡು ವಿಷಯದಿಂದ ನಮ್ಮ ವಿರುದ್ಧ ಏನೇನೋ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ನಮ್ಮನ್ನು ತೇಜೋವಧೆ ಮಾಡಲು ಯತ್ನಿಸುತ್ತಿದ್ದಾರೆ ಅಷ್ಟೇ. ಸರ್ಕಾರಿ ಗುಂಡುತೋಪು ಜಾಗದಲ್ಲಿ ಗ್ರಾಮದ ಮಕ್ಕಳಿಗೆ ಆಟದ ಮೈದಾನ, ಗ್ರಂಥಾಲಯ ಸೇರಿದಂತೆ ಗ್ರಾಮದ ಇನ್ನಿತರ ಒಳ್ಳೆಯ ಕೆಲಸಕ್ಕೆ ಉಪಯೋಗವಾಗಲಿ ಎಂಬುದು ನಮ್ಮ ಆಶಯವಾಗಿದೆ. ಆದರೆ ರಾಜಕೀಯ ಮಾಡಿಕೊಂಡು ಸುಳ್ಳು ಸುದ್ದಿ ಹಬ್ಬಿಸಿದರೆ ಏನೂ ಪ್ರಯೋಜನ ಆಗುವುದಿಲ್ಲ. ಹಾರೋಳ್ಳಿ ಗ್ರಾಮದ ಎಲ್ಲ ಯಜಮಾನರು, ಎಲ್ಲ ಜನಾಂಗದವರು ಒಗ್ಗಟ್ಟಿನಿಂದ ಮಾಡುವಂಥ ಈ ಕೆಲಸ ಇದಾಗಿದೆ. ಆದರೆ ಉದ್ದೇಶದಿಂದ ಮಾಡುವ ಕೆಲಸ ಇದಲ್ಲ. ಒಳ್ಳೆಯ ಕೆಲಸಕ್ಕೆ ನಾನೇ ಮುಂದೆ ಇರುತ್ತೇನೆ ಎಂದು ಸತೀಶ್ ಕುಮಾರ್, ಹೋರಾಟಗಾರ ನಾರಾಯಣಗೌಡ ಸೇರಿದಂತೆ ಗ್ರಾಮಸ್ಥರು ಸ್ಪಷ್ಟಪಡಿಸಿ ತಿಳಿಸಿದ್ದಾರೆ. ಕರೆಸಿರೋ ಉದ್ದೇಶ ಏನು ಅಂತಂದರೆ, ಈಗ ನಮ್ಮ ಗ್ರಾಮದವರು ಕೆಲವೊಬ್ಬರು ಮಾತ್ರ ಸೇರ್ಕೊಂಡು ಒಂದಷ್ಟು ಜನ ಡೈರೆಕ್ಟ್ರುಗಳು, ಒಂದು 3 ಜನ ಯಜಮಾನರು, ಒಂದು 3 ಜನ ದೇವಸ್ಥಾನ ಕಮಿಟಿಯವರು, ಆಮೇಲೆ ಹುಡುಗರುಗಳು ಕಟ್ಕೊಂಡು ಒಂದು 4-5 ಜನ ಫಸ್ಟು 28ನೇ ತಾರೀಕು ಬಂದು ಇದನ್ನು ಕ್ಲೀನ್ ಮಾಡಿಸಿದ್ರು. ಈಗ ನಾವು ಹಿಂದೆಯಿಂದನೂ ನಮ್ಮ ತಾತಿರ ಕಾಲದಿಂದನೂ ಇದು ಸರ್ಕಾರಿ ಗುಂಡುತೋಪು ಅನ್ನೋದು ಎಲ್ಲರಿಗೂ ಗೊತ್ತಿರೋದು, ಇಡೀ ಊರಿಗೇ. ಈಗೇನಾಯಿತು ಅಂತಂದರೆ 28ನೇ ತಾರೀಕು ಕ್ಲೀನ್ ಮಾಡಿಸಿದ್ರು. ಆಗ ನಾವೇ ಬಂದು ನೋಡ್ಬಿಟ್ಟು ಸುಮ್ಮನಾದು. ತಿರ್ಗಾ ಏನು ಮಾಡಿದ್ರು, ಒಂದು 2-3 ದಿನ ಬಿಟ್ಕೊಂಡು ಒಂದು 4 ಜನ ಸೇರ್ಕೊಂಡು ಇಲ್ಲಿ ಬಂದು ಒಂದು 7-8 ಮರನ ವ್ಯಾಪಾರ ಮಾಡಿ 20,000ಕ್ಕೆ 500 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು ಅವ್ರ ಹತ್ರ. ಆಮೇಲಿಂದ ನಮಗೆ ಗೊತ್ತೇ ಇಲ್ಲ ಬಾಜುದಾರರಿಗೆ. ಈಗ ನಾವು ಬಾಜುದಾರರು ಅಂತ ಇಡೀ ಎಲ್ಲರಿಗೂ ಗೊತ್ತು, ಎಂಟೈರ್ ಊರಿಗೇ. ಈಗ ಅವತ್ತೇನು ಬಂದಿದ್ರು ಅವತ್ತು ಪಾಪ ಹೇಳೋರೆ, 5,000 ಜನ ಇದ್ದೀವಿ ನಾವೆಲ್ಲರೂ ಒಂದೇ ಅಂದ್ಕೊಂಡು. ಈಗ ಹಂಗಾಗಿ ನಾವೆಲ್ಲ ಯಾವ ಊರು, ನಾವೆಲ್ಲ ಯಾವ ಕೆಂಚನಹಳ್ಳಿಯಿಂದ ಬಂದಿದ್ದಾವೋ ಎಲ್ಲಿಂದ ಬಂದಿದ್ದಾವೋ ಅಂತ ಅವರೇ ಹೇಳ್ಬೇಕು. ಈಗ ನಮಗೂ ಎಲ್ಲರಿಗೂ ಈಗ ಊರು ಒಟ್ಟಾರೆ ಎಲ್ಲರೂ ಮಾಡ್ತಾವೆ ಅಂತಂದಮೇಲೆ ಈಗ ಊರಿನವ್ರೆಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು ತಾನೆ. ಈಗ ನಮ್ಮಲ್ಲೇನು ಅಂತಂದರೆ, ನಾವು ಒಕ್ಕಲಿಗರು ಇದ್ದೀವಿ, ಇಲ್ಲಿ ಕುರುಬರವ್ರೆ, ಈಗ ಎಲ್ಲ ಕಮ್ಯುನಿಟಿಯವರು ಅವರೇ, ಈಗ SC ಅವರವ್ರೆ, ಆಚಾರ್ಯವ್ರೆ, ಪ್ರತಿಯೊಬ್ಬರು ಅವರೇ. ಎಲ್ಲರನ್ನೂ ಕುಣಿಸಿ ದೇವಸ್ಥಾನ ಮಾಡಿದಲ್ಲಿ ಇವರೆಲ್ಲರೂ ಪ್ರತಿಯೊಬ್ಬರೂ ಇದು ಮಾಡಬೇಕಿತ್ತು. ಇವರೇನು ಅಂತಂದರೆ ಏಕಾಏಕಿ ಇವ್ರು ಮನಪುಲಿ ಬಂದಂಗೆ ಇವರು ಏಕಾಏಕಿ ಹುಡುಗರುಗಳ್ನ ಇಲ್ಲಿ ಹೆಂಗಾಗೈತೆ ಅಂತಂದರೆ, ಒಂದು ಅಷ್ಟು ಜನ, ಒಂದು 4-5 ಜನ ಏನು ಮಾಡ್ತಾವ್ರೆ ಅಂತಂದರೆ, ಅವ್ರಿಗೆ ಯಾವ ರೀತಿ ಮನಸ್ಸಿಗೆ ಇಚ್ಛೆ ಬರ್ತದೆ ಆ ಟೈಮಲ್ಲಿ ಒಂದು ಯಾರೋ ಇದೇನೋ ನೇರವಾಗಿ ಹೇಳ್ಬೇಕು ಅಂತಂದರೆ, ಇದು ವೈಯಕ್ತಿಕ ಇದು ಟಾರ್ಗೆಟು. ಏನಪ್ಪ ಅಂತಂದರೆ, ಸ್ವಲ್ಪ ನಮ್ಮನೆ ವಿಚಾರದಲ್ಲಿ ಸ್ವಲ್ಪ ಯಾವುದ್ಯಾವುದೋ ಆಸ್ತಿದು ಸ್ವಲ್ಪ ತಕರಾಲಾಗೈತೆ. ಅದನ್ನು ತಗೊಬಂದು ಈಗ ನಮ್ಮ ಪ್ರಾಪರ್ಟಿ ಈಗ ಈ ಕಡೆಗೆ ನಮ್ದೈತೆ, ಈ ಪಕ್ಕದಲ್ಲಿ ನಮ್ಮ ದೊಡ್ಡಪ್ಪರದೈತೆ, ಅವ್ರ ಗಮನಕ್ಕೂ ತಂದಿಲ್ಲ. ಅಟ್ಲೀಸ್ಟು ಯಜಮಾನರು ಮಾತಾಡೋಂಥವ್ರು ಈ ಕಡೆಗೆ ಕುಶಲ ಕಾರ್ಮಿಕ ಕುಂಬಾರದ್ದು ಸಂಘದ್ದು 1 ಎಕರೆ ಜಾಗ ಅವ್ರದ್ದೈತೆ, ಅದ್ರ ಪಕ್ಕದಲ್ಲಿ ನಮ್ಮ SC ST ಅವರು ಇಲ್ಲಿ ಬಂದವ್ರೆ, ಅವ್ರದ್ದೈತೆ. ನಾವು ಈಗ ಅವ್ರಿಗೆಲ್ಲರಿಗೂ ನಾವೇನೇ ಹೇಳ್ಕೊತಾ ಇದ್ದೀವಿ. ಈಗ ಊರು ಒಳ್ಳೇದಕ್ಕೆ ಅವ್ರು ಕೈ ಹಾಕವ್ರೆ ಅಲ್ವಾ, ಒಳ್ಳೇದು ಮಾಡಲಿ, ನಾವು ಅವ್ರ ಜೊತೆ ಸಹಕಾರ ಕೊಡ್ತೀವಿ. ಇವ್ರು ಏನು ಮಾಡ್ತಾವ್ರೆ, ಅದನ್ನ ಬೇರೆ ಥರ ಡೈವರ್ಟ್ ಮಾಡ್ತಾವ್ರೆ. ಒಬ್ಬ ತೇಜೋವಧೆ ಮಾಡೋದು ಏನು ಅಂತಂದರೆ, ಮುಂದಕ್ಕೆ ರಾಜಕೀಯವಾಗೋ ಬೇರೆ ಥರನೋ
ಬೆಳೆದ್ಬಿಡ್ತಾರೆ ಅಂತನೋ ಇನ್ನೊಂದು ಮಾಡ್ತಾರೆ ಅಂತನೋ ಈ ಪ್ರಾಪರ್ಟಿನ ಇವರು ವೈಯಕ್ತಿಕವಾಗಿ ಮಾಡಿಸ್ಕೊಳಕ್ಕೆ ಹೋಗವ್ರೆ. ಈಗ ಬೇರೆ ಬೇರೆ ಥರ ಗುಳ್ಳೆಪ್ಸೋದು. ಈಗ ನಮಗೆ ಬೇಜಾರಾಯ್ತದೆ ಹೇಳ್ಕೊಳಕ್ಕೆ. ಈಗ ಇದು ಎಲ್ಲರಿಗೂ ಇಡೀ ಊರಿಗೆ ಗೊತ್ತಿರುವಂಥ ವಿಚಾರ. ಈಗ ನೀವು ನೋಡಿದ್ರೆ ಏಕಾಏಕಿ ಬಂದು ಒಂದು ಅಷ್ಟು ಜನ ಮಾತ್ರ ಈಗ ಅಲ್ಲಿ ಯಾರು ಈಗ ರಾಜಕೀಯವಾಗಿ ಆಪೋಸಾಗಿ ಓಡಾಡ್ತಾರೆ, ಆಮೇಲೆ ಇದು ಮಾಡ್ತಾರೆ. ಯಾರೋ ಒಬ್ಬ ಯಜಮಾನ್ ಬರೋದು, ವ್ಯಾಪಾರ ಮಾಡೋದು, ಮರನ ಅಟ್ಲೀಸ್ಟ್ ತಾಡಿಯಪ್ಪ ಕೇಳೋದ ಅವ್ರನ್ನ ಪಕ್ಕದವ್ರನ್ನ ಒಂದು ಮಾತು ಕೂದಲು ಎಳೆಯಲ್ಲಿ ಹೋಗುವಂಥದ್ದಿದ್ದು ಒಂದು ಮಾತು ಕೇಳ್ಬಿಟ್ಟಿದ್ರೆ ಬಾಜುದಾರನ್ನ ಈಗ ನಾವೇ ಹೇಳ್ತಿದ್ದೋ, ನಾವೇ ಸಪೋರ್ಟ್ ಮಾಡ್ತಿದ್ದೋ. ಈಗಲೂ ಹೇಳ್ತಾ ಇದ್ದೀವಿ. ಈಗ ಆಟದ ಮೈದಾನನೋ ಗ್ರಂಥಾಲಯನೋ ಏನೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಅಲ್ವಾ, ನಮ್ಮ ಸಹಕಾರನೂ ಅದೇ. ಒಂದು ಎರಡನೇದು ಏನು ಅಂತಂದರೆ ನಿಮ್ಗೆ ಏನಾದ್ರು ವೈಯಕ್ತಿಕವಾಗಿ ಸಹಾಯ ಬೇಕು ಅಂತಂದ್ರೂ ನಾವು ಮಾಡ್ತೀವಿ, ನಾವು ನಿಂತ್ಕೊತೀವಿ. ಈಗ ಅದಕ್ಕೆ ಊರು ಅಂತಂದಮೇಲೆ ಎಲ್ಲರನ್ನೂ ಸೇರಿಸಿ ದೇವಸ್ಥಾನ ಮಟ್ಟದಲ್ಲಿ ಇದು ಮಾಡಬೇಕಿತ್ತು. ಇಲ್ಲೇನು ಮಿಸ್ಗೈಡ್ ಮಾಡ್ತಾವ್ರೆ ಅಂತಂದರೆ ಇವರು 28ನೇ ತಾರೀಕು ಇಲ್ಲಿ ಬಂದು ಕ್ಲೀನ್ ಮಾಡಿಸಿದ್ರು. ನಾವು ಬಂದು ನೋಡ್ದು ಆಯಿತು ಮಾಡಲಿ ಬಿಡಪ್ಪ, ಊರು ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ನಾವು ಈ ಗ್ರಾಮದಲ್ಲಿ ಒಬ್ಬ ಎಲೆಕ್ಟೆಡ್ ಮೆಂಬರು, ಆಮೇಲಿಂದ ಪಾಂಡವಪುರ ಟೌನ್ಗೆ ನಾನು ಪಟ್ಟಣ ಪಂಚಾಯತಿಯ ಕೊನೆ ಅಧ್ಯಕ್ಷ ಆಗಿದ್ದವನು ಅಂತ ಇವ್ರನ್ನ ನೋಡಿ ಕಲ್ತ್ಕೋಬೇಕು. ಆ ಥರ ಆಗೈತೆ. ನಮಗೂ ನಮ್ಮ ಗ್ರಾಮದಲ್ಲಿ ಹಿರಿಯರಿಗೆ ನಾವು ಅದೇ ರೀತಿ ಗೌರವ ಕೊಟ್ಕೊಬಂದಿದ್ದೀವಿ. ಇವತ್ತಿಗೂ ಈಗ ನಮಗೆ ಬೇಡ, ನಮ್ಮ ಹಿರೀಕ್ರವ್ರೆ ಅವ್ರಿಗೆ ಯಾರಿಗಾರು ಒಂದು ಸಿಕ್ತಾಗ ಈಗ ಅವರೇನೆ ಅಂಗಡಿ ಮುಂಗಟ್ಟು ಹತ್ರ ಇದ್ದಾಗ ಎಲ್ಲರೂ ಇವರೇ ಮರ ವ್ಯಾಪಾರ ಮಾಡೋರೆ. ಇವ್ರು ಏನು ಅಂತಂದರೆ 2 ವಿಚಾರನ ಮುಚ್ಚಿರ್ತಾರೆ. ಫಸ್ಟು 28ನೇ ತಾರೀಕು ಕ್ಲೀನ್ ಮಾಡಿಸಿದಾಗ ನಾವೇನು ಮಾತಾಡಿಲ್ಲ, ಸುಮ್ಮನಿದ್ದು. ಒಂದು. ಎರಡನೇದು 31ನೇ ತಾರೀಕು ನಮ್ಮ ಮನೆಯವ್ರಿಗೆ ಈಗ ವಜೀರಣ್ಣನ ಮಗ ಸಲ್ಮಾನ್ ಅಂತೇಳಿ ಅವರು ನಮ್ಮ ಜೊತೆ ವಿಶ್ವಾಸವಾಗವ್ರೆ. ಅವರು ಇಲ್ಲಿ ಇಷ್ಟು ಮರನ ಕೊಟ್ಟವ್ರೆ, 7 ಮರನ, ಅದನ್ನ ಕಡಿಬೋದು ಅಂತಂದ್ಬಿಟ್ಟು ಅವರು ನಮಗೆ ಫೋನ್ ಮಾಡಿದಾಗ ಯಾವುದ್ಯಾವ್ದಪ್ಪ ಅಂತ ತೋರಿಸ್ತು. ಆಗೇನು ಮಾಡಿದ್ರು, 7 ಮರ ಬರ್ತದೆ ಅಂತ ಈ 7 ಮರನೂ ಸೇರಿಸಿ ವ್ಯಾಪಾರ ಮಾಡವ್ರೆ ಅಂತಂದು. ಇವರು ಏಕಾಏಕಿ ಆಗ ಹತ್ರಲ್ಲೂ ಈ ಯಜಮಾನ್ರುಗಳ್ನೇ ಆಗಲಿ ಯಾರನ್ನೂ 8 ಜನನೂ ಒಗ್ಗೂಡಿಸ್ಕೊಂಡು ಮಾಡಿಲ್ಲ. ಆಮೇಲೆ ನಮ್ಮ ಇವರು SC/ST ಕಾಲೋನಿಲೂ ಯಾರನ್ನೂ ಕರೆದಿಲ್ಲ. ನಾವು 40% ಇದ್ದೀವಿ, ನಮ್ಮ ಕುರುಬ್ಗೌಡರು 40% ಅವರೇ, ಇನ್ನಿತರ ಇವರೆಲ್ಲರೂ ಇಲ್ಲಿ ನಮ್ಮೂರ ವಾಸ ಆಗಿದ್ದೀವಿ. ಈಗ ಊರು ಒಟ್ಟಬೇಕು ಅಂತ ಅಂದ್ಬಿಟ್ಟು ಇವ್ರು ಸ್ಟಾರ್ಟ್ ಮಾಡೋದು ಯಾವಾಗ ಅಂತಂದರೆ 31ನೇ ತಾರೀಕು ನಮಗೆ ಯಾವಾಗ ನಮ್ಮನ್ನು ಯಾವುದಕ್ಕೂ ಲೆಕ್ಕಕ್ಕೆ ಇಲ್ದಂಗೆ ಇವರು ಆಜುಬಾಜುದಾರನ ಈಗ ನಾವೂ ಇದೇ ಗ್ರಾಮದವ್ರು ತಾನೆ, ನಾವು ಯಾವುದು ಕೆಂಚನಹಳ್ಳಿಯಿಂದ ಬಂದಿಲ್ಲ ತಾನೆ, ಇವ್ರು ನಮ್ಮನ್ನು ತಗೋಬೇಕಲ್ವಾ ವಿಶ್ವಾಸಕ್ಕೆ. ಓಲಿ ನಮ್ಮನ್ನೇನಾದ್ರು ರಾಜಕೀಯವಾಗೋ ಇನ್ನೊಂದು ಥರದಲ್ಲೋ ಇವ್ರಿಗೇನಾದ್ರು ಬೇರೆ ಥರ ದ್ವೇಷ ಇದ್ದರೆ, ಈಗ ನೀವು ವೈಯಕ್ತಿಕ ಏನು ಅಂತಂದರೆ ಇಲ್ಲಿ ಒಂದೇ ಸೆಂಟೆನ್ಸು. ಒಂದು, ನಮ್ಮ ಮನೇಲಿ ವೈಯಕ್ತಿಕವಾಗಿ ಏನೋ ಒಂದು ಆಸ್ತಿ ವಿಚಾರದಲ್ಲಿ ಒಂದು ತಕರಾರು ಮಾಡಿದ್ದೀವಿ. ಯಾಕೆ ಅಂತಂದರೆ ಇಲ್ಲಿ ನಮ್ಮ ಜನಪರು ಅವರೇ, ಈ ಕಡಪರ ಮನೇಲಿ ನಾವು ಇಷ್ಟು ದಿನ ಅವೆಲ್ಲನೂ ಮಾತಾಡಬಾರ್ದು ಅಂತಿದ್ದೋ. ಈಗ ಅವ್ರ ಆಸ್ತಿ ಹೊಡೆದಾಯ್ತು. ಈಗ ನಮ್ಮ ಮನೆ ಆಸ್ತಿ ಏನು ಖಾಲಿ ಇತ್ತು ಅದನ್ನು ಕೂರಿಸ್ಕೊಂಡು ಈಗ ನಮ್ಮ ನಮ್ಮ ದೊಡ್ಡಪ್ಪನ ಮಕ್ಕಳೇ ಉದ್ದೇಶಪೂರ್ವಕವಾಗಿ ಅವ್ರನ್ನ ಪಟ್ಟಣಕ್ಕೆ ಕರ್ಕೊಂಡೋಗಿ ಅವ್ರ ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡಿಸಿಕೆ ಅಂತಂದ್ಬಿಟ್ಟು ರಿಜಿಸ್ಟ್ರ್ ಮಾಡಿಸಿದ್ರು. ಅದನ್ನು ನಾವು ಇದು ಬಿಟ್ಟರೆ ಬೇರೆ ಥರ ಹೋಯ್ತದೆ ಅಂತಂದ್ಬಿಟ್ಟು ನಾವು ಸಹಿಸ್ಕೊಂಡು ನಮ್ಮ ಕುಟುಂಬದ್ದು ಬೇಡ ಇದೆಲ್ಲ ಅಂತಂದ್ಬಿಟ್ಟು ಸುಮ್ಮನಿದ್ದು. ಇದು ಕೊನೆಗೆ ಏನಾಯಿತು ಪರಿಣಾಮ, ನಾವು DC ಅವ್ರ ಹತ್ರಕ್ಕೆ ಹೋಗಿ ಆರ್ಡ್ರ್ ತಗೊಬಂದು ಈಗ 7ನೇ ತಾರೀಕು ನಾಳೆ ಅದು ಏನೈತೆ ಅಂತಂದ್ಬಿಟ್ಟು ನಮ್ಮ ದೊಡ್ಡಪ್ಪರಿಗೆ, ನಮಗೆ, ಅವ್ರಿಗೆ ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ ನೋಟಿಸ್. ಅಲ್ಲೇನು ಅಂತಂದರೆ ಜಾಡ್ ಬಿಡ್ಲಿಲ್ಲ ಅಂತಂದ್ಬಿಟ್ಟು ಅಲ್ಲಿಯವರು ಒಂದು 3-4 ಜನ ಅಲ್ಲಿದು ದ್ವೇಷ. ಇದು ವೈಯಕ್ತಿಕ ಇದನ್ನು ಏನು ಮಾಡ್ತಾವ್ರೆ ಅಂತಂದರೆ ತಗೊಂಡೋಗಿ ಇವರು ಇಲ್ಲಿ ಏನು ಸರ್ಕಾರಿ ಗುಂಡ್ತೋಪು ಅಂತ ಅಂದ್ಬಿಟ್ಟು ಹಿಂದೆಯಿಂದನೂ ಒಂದು 30 ವರ್ಷದಿಂದನೂ ಆಯ್ತಾ ಇದು. ಈಗ ಅದನ್ನು ಇವ್ರ ಹೆಸ್ರಿಗೆ ಮಾಡ್ಕೊಬಿಡ್ತವ್ರೆ. ಆಮೇಲೆ ಸುಮಾರು ಜನಕ್ಕೆ ಮಾಡ್ಕೊಬಿಟ್ಟವ್ರೆ. ನಾವು ಅದಕ್ಕೆ ಇದನ್ನು ಕ್ಲೀನ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ನಾವು ಉಳ್ಸಿಕ್ಕೆ ಹೋಯ್ತಾವಿ. ಅದಕ್ಕೆ ಇದನ್ನ ಗ್ರಂಥಾಲಯ ನಿಮ್ಗೆ ಹಂಗೆ ಏನಾದ್ರು ಒಂದೇ ಒಂದು ಕೂದಲು ಎಳೆಯಷ್ಟು ನಾವು ಯಾವತ್ತಾರು ಒಂದು ಅರ್ಜಿ ಕೊಟ್ಟಿರೋದು ಈಗ 40-50 ವರ್ಷದಿಂದ ಹಂಗೆ ಐತೆ. ಮಾಡ್ಕೋಬೇಕು ಅಂತಂದ್ರೆ ಯಾರೂ ಇಷ್ಟು ಟೈಮ್ ಕೊಡಿಕಿಲ್ಲ. ಆಜು ಬಾಜಲ್ಲಿ ನಾವೇ ಇರೋದು. ಇದನ್ನ ವರ್ಷಕ್ಕೊಂದು ಸರಿ ನಾವೇ JCP ದುಡ್ಡು ಕೊಟ್ಟು 5,000-10,000ನ ನಾವೇ ಕೊಡ್ತಿದ್ವು. ನಮಗೆ ಖುಷಿ ಆಯ್ತದೆ. ಈಗ ಸುತ್ತ ಇರೋದೆಲ್ಲ ನಾವು ಈಗ ಒಂದು 3 ಕಡೆ ನಮ್ಮದೇ ಪ್ರಾಪರ್ಟಿ, ನಮ್ಮ ದೊಡ್ಡಪ್ಪರದು ನಮ್ಮದು. ಈಗ ನಮಗೆ ವ್ಯಾಲ್ಯೂಯೇಷನ್ನು ಈ ಪ್ರಾಪರ್ಟಿ. ಈಗ ಫೀಲ್ಡ್ ಮಾಡಿದ್ರೆ ಫಸ್ಟ್ ಆಟ ಆಡೋದೇ ನಮ್ಮ ಮನೆ ಮಕ್ಕಳು. ನಾವ್ಯಾಕೆ ಅವ್ರಿಗೆ ತೊಂದರೆ ಕೊಡಿಕ್ಕೆ ಹೋಗೋದ? ಈಗ ಅವ್ರೇನು ಡೈವರ್ಟ್ ಮಾಡಬೇಕು ಅಂತಂದರೆ ನಾವು ಯಾವಾಗ ಈಗ ಹೇಳಿದ್ನಲ್ಲಿ ನಿಮಗೆ 28ನೇ ತಾರೀಕು ಕ್ಲೀನ್ ಮಾಡಿಸಿದ್ರು, 30ನೇ ತಾರೀಕು ವ್ಯಾಪಾರ ಮಾಡಿದ್ರು. ಯಾವ ಆಧಾರದ ಮೇಲೆ ಮಾಡಿದ್ರು? ಸರ್ಕಾರಿ ಗುಂಟು. ನಾವು ಒಂದೇ ಒಂದು ಪಾಯಿಂಟ್ ಏನಾದ್ರಲ್ಲಿ ಮಾಡಿದರೆ ನಾವು ಯಾವುದೇ ತಪ್ಪಿಗೆ ನಾವು ಕ್ಷಮೆ ಹಾಕಿಸ್ತೀವಿ. ನಾವು ಯಾರು ಅವ್ರು ಏನಾರು ಕ್ರಮ ತಗೋಬೋದು. DC ಅವರು
ಯಾರು ನಾವೇನೂ ನಾವು ಬಳಕೆ ಮಾಡ್ಕೊಂಡಿಲ್ಲ.